ಮೈಕ್ 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 ಆನ್ ಮಾಡಿ. ಈಗ ಅಧ್ಯಕ್ಷರೇ, ನಾವು ಏನು ಅದೀವಲ್ಲ, ಒಂದು 3 ಜನ ಕೂತೀವಲ್ರಿ, ನಾನ್ ಅಡ್ಜಸ್ಟ್ಮೆಂಟ್ ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿಯವರು ನಮಗೆ ಚಲೋ ಕಮಿಟಿ ಒಳಗೆ ತಾವು ಹಾಕ್ರಿ, ನಮ್ಗೆ ಪಬ್ಲಿಕ್ ಅಕೌಂಟ್ ಕಮಿಟಿಯಾಗ ಅದು ಹಾಕ್ರಿ. ಯಾಕಂದ್ರೆ ನಮ್ಮನ್ನ ಏನು ಮಾಡ್ತಾರೆ, ಯಾವ ಕೆಲಸಕ್ಕೆ ಬರಲಾರ್ದು ವಾರಕ್ಕೊಂದು ಮೀಟಿಂಗ್ ಇಲ್ಲಾರ್ದಾಗ ಹಾಕ್ತಾರೆ. ದಯವಿಟ್ಟು ತಾವು ಅಧ್ಯಕ್ಷರಿಗೆ ಅಧಿಕಾರ ಕೊಟ್ಟಿದ್ದರಿಂದ ದಯವಿಟ್ಟು ನಮ್ಗೆ ಒಳ್ಳೆಯ ಒಂದು ಇದಕ್ಕೆ ಹಾಕಿ ನಮ್ಮ ಚೇರ್ಮನ್ ಮಾಡ್ರಿ ಅಂತ ವಿನಂತಿ ಮಾಡ್ಕೊತೀನಿ. ಈಗ ತಾವು ಹಿರಿಯ ಸದಸ್ಯರಿದ್ದೀರಿ, ಎಲ್ಲ ವಿಧಾನಸಭೆಯ ಕಮಿಟಿ ಕೂಡ ಉತ್ತಮವಾದ ಕಮಿಟಿ. ಆದರೆ ನಿಮ್ಮ ಅನುಭವ ಮತ್ತು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೋಡಿಕೊಂಡು ಯಾವ ಕಮ್ಮಿ ನಿಮ್ಮದು ಪ್ರಯೋಜನ ಆಗ್ತದೆ ಆ ಕಮ್ಮಿ ನಾವು ಹಾಕಿಸುವ. ಅದಕ್ಕೆ ನನಗೆ ಬಹುಶಃ ಹಿರಿಯ ಸದನ ಒಪ್ಪಿಗೆ ಇದೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: ಕರ್ನಾಟಕ ವಿಧಾನಮಂಡಲ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಸದನವು ಮಾನ್ಯ ಅಧ್ಯಕ್ಷರಿಗೆ ಅಧಿಕಾರ ನೀಡಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಈಗ